ಮರ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರ ಬಂಧನ ಆಗಿದೆ. ಡಿಕೆ ಶಿವಕುಮಾರ್ ಇದರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ರಾಜಕೀಯ ಮೈಲೇಜ್ಗಾಗಿ ಆರೋಪ ಅನ್ನೋದನ್ನ ಹೇಳಿದ್ರು. ಪ್ರತಾಪ್ ಸಿಂಹ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ನಾವು ಯಾರೂ ಕೂಡ ಮಧ್ಯಪ್ರವೇಶ ಮಾಡಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಧಿಕಾರಿಗಳು ಅವರ ಕೆಲಸವನ್ನ ಅವರು ಮಾಡಿದ್ದಾರೆ. ಅರಣ್ಯ ಇಲಾಖೆ ಅನುಮತಿ ಇಲ್ಲದಿದ್ರೆ NGT ಕ್ರಮವನ್ನು ಎದುರಿಸಬೇಕಾಗುತ್ತೆ. ನನಗೂ ಕೂಡ ಮಾಧ್ಯಮ ನೋಡಿದ ಮೇಲೆ ಗೊತ್ತಾಗಿದೆ, ಎಲ್ಲರಿಗೂ ಕೂಡ ಭಯ ಇರಬೇಕು ಅಂತ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರತಾಪ್ ಸಿಂಹ ರಾಜಕೀಯವಾಗಿ ನನ್ನನ್ನು ಹೆಣಿಯೋದಕ್ಕೆ ಮಾಡಿದ್ರು ಅನ್ನೋದೆಲ್ಲ ಏನಿತ್ತು, ಅದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಕ್ಯೂರಿಯಾಸಿಟಿ, ವಿ ಡೋಂಟ್ ವಾಂಟ್ ಟು ಟಾರ್ಗೆಟ್, ಐ ಜಸ್ಟ್ ಎನ್ಕ್ವೈರ್ಡ್ ಅಬೌಟ್ ಇಟ್. ನಾನೆಲ್ಲ ಕೇಳಿದೆ. ಅದು ಅವ್ರು ಪರ್ಮಿಷನ್ ತೊಗೊಂಡಿದ್ದರೆ ಏನು ತೊಂದರೆ ಇಲ್ಲ. ಅವ್ನು ಪರ್ಮಿಷನ್ ತೊಗೊಂಡು ಈಗ ಇಲ್ಲಿ ನಾವು ಸರ್ಕಾರದ ಏನಾದ್ರು ಕೆಲಸ ಮಾಡಬೇಕಾದ್ರೆ ನಾವು ಪರ್ಮಿಷನ್ ತೊಗೊಳ್ಳಿಲ್ಲ ಅಂದರೆ NGT ಅವರು ಎಲ್ಲ ಕೇಸ್ ಹಾಕಿ ಸರ್ಕಾರ ಅಧಿಕಾರಿಗಳ ಮೇಲೆಲ್ಲ ಒಳಿಕಾಗ್ತಾರೆ. ಸೊ ಅವ್ರ ಆಸ್ತಿಯಲ್ಲಿ ಅರ್ಜಿ ಕೊಟ್ಟಿದ್ರೆ ಪ್ರೈವೇಟಲ್ಲಿ ಯಾರು ಬೇಕಾದ್ರೆ ಪರ್ಮಿಷನ್ ಕೊಡು. ಈಸ್ ಡೂಯಿಂಗ್ ಪಾಲಿಟಿಕ್ಸ್, ದಟ್ಸ್ ಆಲ್. If he had taken permission, no one would have stopped it. Government definitely will give permission. There is a provision to give permission in the private land. Even you can cut even a sandwood if it is in a private land. ಅವರು ಗಂಧನೇ ಬೇಕಾದ್ರೆ ಕಡೀಲಿ, ಪರ್ಮಿಷನ್ ತೊಗೊಂಡು ಕಡೀಲಿ, ಅಷ್ಟೇ ಸರ್ಕಾರ ಕೇಳಿರೋದು. ನಾನು ಚೆಕ್ ಮಾಡಿದೆ, ಅನ್ನೆಸೆಸರಿ ಯಾರಿಗೂ ತೊಂದರೆ ಆಗಬಾರ್ದು ಸರ್ಕಾರದ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ನಮ್ಗೆ ಗೊತ್ತೇ ಇಲ್ಲ, ನನಗೆ ಪೇಪರ್ TV ನೋಡಿದ ಮೇಲೆ ನಂಗೆ ಗೊತ್ತಾಯಿತು. ತಕ್ಷಣ ನನಗೆ ಕ್ಯೂರಿಯಾಸಿಟಿಗೆ ಪಾಪ ಏನು ಹಿಂಗಾಯ್ತಲ್ಲ ಅಂತ ಚೆಕ್ ಮಾಡಿದೆ ನಾನು. ಆಮೇಲೆ ಆಫೀಸರ್ಸ್ ಹೇಳಿದ್ರು, ಸರ್ ಇಷ್ಟೊಂದು ಕಟ್ಟಿದ್ದಾರೆ, ನಾವು ಒಬ್ರಿಗೆ ಬಿಟ್ಟರೆ ಇನ್ನು ಬೆಳಗ್ಗೆ ಎಲ್ಲ ಶುರು ಮಾಡಿಬಿಡ್ತಾರೆ, ಎಲ್ಲರಿಗೂ ಭಯ ಇರಬೇಕು ಸರ್ ಅಂತ ಹೇಳಿದ್ರು ಅಷ್ಟೇ.